ಇಂದು ಬೆಂಗಳೂರಿಗೆ ಕಪಿಲ್ ಸಿಬಲ್ ಎಲ್ಲರೂ ಕೂಡ ಆಗಮಿಸ್ತಾರೆ. ಇವರು ಕಾಂಗ್ರೆಸ್ ಪಕ್ಷದ ಹಿರಿಯ ಪಕ್ಷದ ವಕೀಲ. ಸೊ ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಕಪಿಲ್ ಸಿಬಲ್ ಆಗಮಿಸ್ತಾರೆ. ಅತಿ ಮುಖ್ಯವಾಗಿ ಅಭಿಷೇಕ್ ಮನು ಸಿಂಘ್ವಿ ಕೂಡ ಬರ್ತಾರೆ. ಲೀಗಲ್ ಟೀಮ್ ಡೈರೆಕ್ಷನ್ ಮೇಲೆ ಮುಖ್ಯಮಂತ್ರಿಗಳು ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕೋರ್ಟ್ ಮೂಲಕವೇ ಗೆದ್ದು ವಿಪಕ್ಷಗಳಿಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಏನಿರಬಹುದು ಸಿದ್ದರಾಮಯ್ಯನವರ ಪರ ವಕೀಲರ ವಾದ ಅನ್ನುವಂಥದ್ದನ್ನು ಕೂಡ ನೋಡ. ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದು ತಲುಪ್ತಾರೆ. ಇವರು ಕಾಂಗ್ರೆಸ್ ಪಕ್ಷದ ವಕೀಲರು ಸಹ. ದೆಹಲಿ ಮಟ್ಟದಲ್ಲಿ ನಿಮಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಕಾಲತ್ತನ್ನು ವಹಿಸುವಂಥದ್ದೇ ಕಪಿಲ್ ಸಿಬಲ್ ಅವರು ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು. ಈಗ ಅವರು ಪಕ್ಷದ ವತಿಯಿಂದ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರ ವತಿಯಿಂದ ಆಗಿರ್ಬೋದು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ, ವಾದವನ್ನು ಕೂಡ ಮಂಡಿಸ್ತಾರೆ. ಹೇಗಿರುತ್ತೆ ವಾದ, ಯಾವ ರೀತಿಯಾಗಿ ವಾದ ಇರುತ್ತೆ, ಏನು ಅವಕಾಶಗಳಿದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಮೂಡ ಹಗರಣದಲ್ಲಿ ಸಿಎಂ ಲೀಗಲ್ ಫೈಟ್ ಈ ರೀತಿಯಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥ ರಾಜ್ಯಪಾಲರ ನಡೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಫಸ್ಟ್ ಇದು ಕನ್ಫರ್ಮ್ ಆಗಬೇಕಾಗಿದೆ, ರಾಜಕೀಯ ಪ್ರೇರಿತ ಅಂತ ಹೇಳಿ. ಕಾರಣ ರಾಜ್ಯಪಾಲರ ಆದೇಶ ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ನಡೆ ಅನ್ನುವಂಥದ್ದನ್ನು ಇವರು ಹೇಳ್ತಾ ಇದ್ರು. ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. 17A ಮತ್ತು 218 ಬಗ್ಗೆ ಏನು ಉಲ್ಲೇಖವನ್ನು ಮಾಡಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಟ್ಟಿದ್ದಾರೆ ಅದು ಸಂವಿಧಾನ ಬಾಹಿರ ಹೇಗಾಗುತ್ತೆ ಮತ್ತು ಕಾನೂನು ಬಾಹಿರ ಹೇಗಾಗುತ್ತೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾಗತ್ತೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ, ಅದು ಕೂಡ ಪ್ರೂವ್ ಆಗಬೇಕಾಗತ್ತೆ. ಅಧಿಕಾರ ದುರ್ಬಳಕೆ ಆಗಿಲ್ಲ, ಭ್ರಷ್ಟಾಚಾರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೂವ್ ಮಾಡಲೇಬೇಕು. ಮೂಡ ನಿಯಮದ ಅನ್ವಯವೇ ನಿವೇಶನ ಹಂಚಿಕೆಯಾಗಿದೆ. ಮೂಡ ನಿಯಮ ಹೇಗೆ ಬಂತು, ಯಾವ ಸಂದರ್ಭದಲ್ಲಿ ಬಂತು ಅನ್ನುವಂಥದ್ದು ದೂರದಲ್ಲಿ ಉಲ್ಲೇಖ ಇದೆ. ಕಾರಣ 40-60 ಇರುವಂಥದ್ದು 50-50 ಮಾಡಿದಂಥ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಸೈಟ್ ಹಂಚಿಕೆಯಾದಂಥ ಸಂದರ್ಭದಲ್ಲಿ ಯಾರಿದ್ರು, ಇಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹೆಸರು ಬರ್ತಾ ಇದೆ, ಸಿದ್ದರಾಮಯ್ಯನವರ ಹೆಸರು ಬರ್ತಾ ಇದೆ, ಯತೀಂದ್ರ ಅವರ ಹೆಸರು ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲವೂ ಕೂಡ ಪ್ರೂವ್ ಮಾಡಬೇಕಾಗತ್ತೆ. ಇದರಲ್ಲಿ ನನ್ನ ಮತ್ತು ನನ್ನ ಕುಟುಂಬ ಯಾವುದೇ ನಿಯಮ ಉಲ್ಲಂಘನೆ ಮಾಡಿಲ್ಲ, ಯಾವುದೇ ದಾಖಲಾತಿಗಳಿಲ್ಲದೆ ಏಕಪಕ್ಷೀಯವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಹೇಳೋದು ಸುಲಭ, ಬಟ್ ಅದನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಅಲ್ಲ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋ ಅನುಮತಿಯನ್ನು ರದ್ದು ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಈ ರದ್ದು ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ ಮೇಲೆ ಹೇಳಿರುವಂಥ ಎಲ್ಲ ಅಂಶಗಳನ್ನು ಪ್ರೂವ್ ಮಾಡಿದಾಗ ರದ್ದು ಮಾಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಮೊದಲನೇದಾಗಿ ಪ್ರೂವ್ ಮಾಡಬೇಕಾಗಿರೋದು ಇವರ ವಾದ ಏನು ಅಂತಂದ್ರೆ ರಾಜ್ಯಪಾಲರ ಆದೇಶ ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ಅನ್ನುವಂಥದ್ದೇನಿದೆ ಅದನ್ನ ಮೊದಲು ಪ್ರೂವ್ ಮಾಡಬೇಕಾಗತ್ತೆ. ತದನಂತರ ಇವರು ಮಾಡಿದಾರೋ ಇಲ್ವೋ ಇದೆಲ್ಲವೂ ಕೂಡ ಬರುತ್ತೆ. ಈಗ ಫಸ್ಟ್ ಪ್ರೂವ್ ಆಗಬೇಕಾಗಿರೋದು ಇದು ಆದೇಶ ಸರಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಅಲ್ವಾ ಶ್ರೀನಿವಾಸ್? ಅರುಣ್, ಹೌದು. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಕೂಡ ಸುದೀರ್ಘವಾಗಿ ಕಾನೂನು ತಜ್ಞರ ಜೊತೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ರು, ಚರ್ಚೆಯನ್ನ ಮಾಡಿದ್ರು. ಇವತ್ತು ಸಿಎಂ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಕಪಿಲ್ ಸಿಬಲ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಈಗಾಗಲೇ ಬೇಕಾದಂತಹ ಸಿದ್ಧತೆಗಳನ್ನ ಸಿಎಂ ಅವರು ಮಾಡ್ಕೊಂಡಿದ್ದಾರೆ. ಸಿಎಂ ಅವರ ಡೇ 1 ಇಂದ ಇರುವಂತಹ ತಮ್ಮ ಪರವಾದಂತಹ ವಾದ ಏನು ಅಂತಂದ್ರೆ ಮೂಡ ಸೈಟ್ ಹಂಚಿಕೆಯಲ್ಲಿ ಯಾವುದೇ ಲೋಪಗಳಾಗಿಲ್ಲ, ಕಾನೂನು ಉಲ್ಲಂಘನೆ ಆಗಿಲ್ಲ, ಅಧಿಕಾರ ದುರ್ಬಳಕೆ ಆಗಿಲ್ಲ ಅನ್ನುವಂತ ವಾದವನ್ನ ಇಟ್ಕೊಂಡು ಇವತ್ತು ಹೈಕೋರ್ಟ್ ನಲ್ಲಿ ವಾದ ಮಾಡ್ತಾರೆ. ಬಹುಶಃ ಇವತ್ತೇ ಅದಕ್ಕೆ ವಿಚಾರಣೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನ ಸಿದ್ದರಾಮಯ್ಯನವರ ಪರ ವಕೀಲರು ಮಾಡಬಹುದು. ಅದು ಕೋರ್ಟ್ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕು. ಆದ್ರೆ ಸಿಎಂ ಅವರ ಪರವಾಗಿ ವಾದ ಇರುವಂತದ್ದು ಆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿ ಕಾನೂನು ರಾಜಕೀಯ ಪ್ರೇರಿತವಾದಂತಹ ಒಂದು ಆದೇಶ ಆಗಿದೆ ಅನ್ನುವಂಥದ್ದು ಮೊದಲ ಒಂದು ಆರೋಪ. ಎರಡನೇದು, ಯಾವುದೇ ಕಾನೂನು ಉಲ್ಲಂಘನೆ ಮೂಡ ಸೈಟ್ ಹಂಚಿಕೆಯಲ್ಲಿ ಆಗಿಲ್ಲ, ಮೂಡ ನಿಯಮಗಳೇನಿದ್ದಾವೋ ಅದರ ಅನ್ವಯವೇ ಸೈಟ್ ಅನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು ಸಿಎಂ ಅವರ ವಾದ. ಸೊ ಆ ಒಂದು ವಾದವನ್ನು ಕೂಡ ಹೈಕೋರ್ಟ್ ಮುಂದೆ ಇಡ್ತಾರೆ. ಅಂತಿಮವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಅರ್ಜಿಯ ಪ್ರಮುಖ ಅಂಶ. ಹಾಗಾಗಿ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಪರವಾದಂತಹ ಲಾಯರ್ಗಳು ವಾದವನ್ನ ಮಾಡ್ತಾರೆ. ಅದಾದ ನಂತರ ಹೈಕೋರ್ಟ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಯಾವ ಆದೇಶವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು. ಹಾಗಾಗಿ ಹೈಕೋರ್ಟ್ನ ಆ ಒಂದು ವಿಚಾರಣೆ ಅಥವಾ ಹೈಕೋರ್ಟ್ನ ಅರ್ಜಿ ವಿಚಾರಣೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಇವತ್ತಿನ ದಿನಕ್ಕೆ ಅಂತ ಹೇಳ್ಬೋದು. ಅರುಣ್.
ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.